ಹಾಯ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವಿಡಿಯೋ ಡೈರೆಕ್ಟ್ ಸಲೂನಿಂದ ಸ್ಟಾರ್ಟ್ ಮಾಡಿದ್ದು. ಇವತ್ತು ಇವ್ರದ್ದು ಹೇರ್ ಕಲರಿಂಗ್ ಉಂಟು, ಅಂದರೆ ಹೈಲೈಟ್ಸ್. ಸ್ವಲ್ಪ ಅವರಿಗೆ ಜಾಸ್ತಿ ಕೂಡ ಬೇಡ, ಸೊ ಅದರಿಂದ ಅವ್ರದ್ದು ಹೈಲೈಟ್ ಕಲರ್ಸ್ ಆದ ನಂತರ ಈ ಥರ ಕಾಣಿಸ್ತಾ ಇತ್ತು. ಅವರಿಗೆ ಜಸ್ಟ್ ಶೈನ್ ಆಗಬೇಕಿತ್ತು, ಎದ್ದು ಕಾಣಿಸದ ಹಾಗೆ. ಸೊ ಈ ಥರ ಮಾಡಿದ್ವಿ. ಇದು ಆ್ಯಕ್ಚುಲಿ ನಾನು ಶಾರ್ಟಿಗೆ ಮಾಡಿದ್ದ ವಿಡಿಯೋ, ಆ್ಯಂಗಲ್ ಸ್ವಲ್ಪ ಅಡ್ಡ ಮಾಡಿ ಹಾಕಿದ್ದೀನಿ. ನೆಕ್ಸ್ಟ್ ಬಂದು ಅಗೇನ್ ಹೇರ್ ಕಲರಿಂಗ್ ಇತ್ತು. ಇವತ್ತು ಫುಲ್ ಹೇರ್ ಕಲರಿಂಗ್ ಅಂದರೆ ಹೈಲೈಟ್ಸ್ ಕಲರೇ ಇತ್ತು. ಸೊ ಬ್ಯುಸಿ ಇದ್ವಿ. ಹೇರ್ ಕಲರ್ ಟ್ಯೂಬ್ಸ್ ಅಲ್ಲಿ ಬಿದ್ದಿದೆ. ಫಾಯಿಲ್ ಖಾಲಿಯಾಗಿತ್ತು, ಸೊ ಹೊಸ ಫಾಯಿಲ್ ತಂದಿಟ್ಟಿದೆ, ತೆಗೆದುಕೊಂಡು ಬಾ ಅಂತ ಹೇಳಿದೆ. ಸೊ ಇವಳು ತೆಗೆದುಕೊಂಡು ಬಂದ್ಲು. ಅದು ನೋಡಿದರೆ ನಾನು ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು ಆಗ್ಬೋದಾ. ಅದು ನಾನು ತರುವಾಗ ಫಾಯಿಲ್ ಪೇಪರ್ ಮತ್ತು ಬಟರ್ ಪೇಪರ್ ಇದ್ದು ಕೌಂಟ್ರ್ ಒಟ್ಟಿಗೆನೇ ಇತ್ತು. ನಾನು ಫಾಯಿಲ್ ಪೇಪರ್ ಅಂತ ಎತ್ಕೊಂಡು ಬಂದಿದ್ದೆ. ಸೊ ನಾನು ತಂದು ಇಟ್ಟು ತುಂಬ ಸಮಯ ಆಯಿತು ಅದು. ಬಟ್ ಅದು ನೋಡಿದರೆ ಫಾಯಿಲ್ ಪೇಪರ್ ಅಲ್ಲ, ಬಟರ್ ಪೇಪರ್. ಒಂದು ನಗೆ ಬಂತು ನಮಗೆ, ಏನು ಮಾಡಬೇಕಂತಲೇ ಗೊತ್ತಾಗಿಲ್ಲ. ಬಟ್ ಇತ್ತು ಒಂದು ಸ್ವಲ್ಪ ಮುಗಿಲಿಕ್ಕೆ. 3 ಹೇರ್ ಕಲರಿಂಗ್ ಇತ್ತು. ಸೊ 3 ಹೇರ್ ಕಲರಿಂಗಿಗೆ ಕೂಡ ಸಾಕಾಗಿದೆ. ಇವಳಿಗೆ ಜೋರು ನಗೆ ಬರೋದು. ನಾನು ಪಿಟ್ಟಾಸಿ ಮಾಡಲಿಕ್ಕೆ ಹೋಗಿದ್ದಂತೆ, ಸಲೂನ್ ಐಟಮ್ ಜೊತೆಗೆ ಹಾಕಲಿಕ್ಕೆ ಹೇಳಲಿಲ್ಲ ಅಂತೆ. ಡಿಸ್ಕೌಂಟಲ್ಲಿ ಸಿಗ್ತದೆ ಅಂತ ಹೇಳಿ ತೊಗೊಂಡು ಬಂದಿದ್ದಲ್ಲ, ಇದೀಗ ಏನು ಮಾಡ್ತೀಯಾ ಅಂತ ಹೇಳಿ. ನಾನು ಈ ಥರ ಪೇಪರ್ಸ್ ಎಲ್ಲ ಮನೆಯಲ್ಲಿ ಕೂಡ ಜಾಸ್ತಿ ಯೂಸ್ ಮಾಡಲ್ಲ, ಉಂಟು ಆಲ್ರೆಡಿ ತಂದದ್ದು ಕೂಡ ಸ್ವಲ್ಪ, ಅದೆಲ್ಲ ಕಡಿಮೆ. ಅದರ ನಂತರ ಇದು ನೋಡ್ಬೋದು ನೀವು, ಹೇರೆಲ್ಲ ಫುಲ್ಲ ಗಲೀಜಾಗಿದೆ. ಯಾಕಂತ ಹೇಳಿದರೆ ಕಸ ತೆಗಿತಾನೇ ಇದ್ದೀವಿ, ಇನ್ನು ಜನ ಬರ್ತಾನೇ ಇದ್ದಾರೆ. ಈಗ ಹಬ್ಬ ಅಲ್ಲ, ನಾಡಿದ್ದು ಉಪವಾಸ ಕಳೆದು ಹಬ್ಬ ಬರುತ್ತೆ. ಸೊ ಎಲ್ಲ ರಶ್ ಇರುತ್ತೆ ಈಗ. ಸೊ ಇವತ್ತು ಫುಲ್ ಹೇರ್ ಕಟ್ಟಿಂಗ್ ಇತ್ತು. ಊಟ ಕೂಡ ಆಗಿರಲಿಲ್ಲ. ಸೊ ಅವ್ರದ್ದು ಟಿಫಿನ್ ಕೂಡ ಹಾಳಾಯಿತು. ನಾನೊಂದು 4 ಗಂಟೆಗೆ ಊಟ ಆರ್ಡ್ರ್ ಮಾಡಿದ್ದೆ, ಆರ್ಡ್ರ್ ತಿಂದರೆ ಆಯಿತು ಅಂತ ಹೇಳಿ. ಅದು 4 ಗಂಟೆಗೆ ತಂದು ಕೂಡ ವೇಸ್ಟ್, ತಿನ್ನಲಿಕ್ಕೆ ಆಗೇ ಇಲ್ಲ, ಬಿಕಾಸ್ ಬ್ಯುಸಿಯೇ ಇತ್ತು. ಮತ್ತು ಇಬ್ಬರ ಹೇರ್ ಕಲರ್ ಕೂಡ ಮುಗೀತು. ಆಲ್ರೆಡಿ ಒಂದು ಮುಗಿಸಿ ಕಳಿಸಿದ್ವಿ. ಸೊ ಇವ್ರದ್ದು ಕೂಡ ಮುಗ್ದಿದೆ ಈಗ. ಹೇರ್ ಕಲರಿಂಗ್ ಈ ಸೈಡಲ್ಲಿ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿಯಾಗಿ ಎಲ್ಲ ಆಲ್ಮೋಸ್ಟ್ ಬ್ರೌನಿಷ್ ಕಲರೇ ಹೇಳೋದು, ಅಥವಾ ಸ್ವಲ್ಪ ಗೋಲ್ಡನ್ ಕಲರ್ಸ್. ಬಾಕಿ ಫಂಕಿ ಕಲರ್ಸ್ ಯಾರು ಅಷ್ಟು ಇಷ್ಟಪಡೋದಿಲ್ಲ. ಹಾಗೆ ನಾವು ಫಂಕಿ ಕಲರ್ಸ್ ಕೂಡ ಮಾಡ್ತೀವಿ, ಬ್ಲೂ ಆ ಥರ ಎಲ್ಲ. ಸೊ ಈ ಥರ ಕಾಣಿಸ್ತಾ ಇತ್ತು. ಇವ್ರದ್ದು ಹೇರ್ ಕಲರ್ ಕೂಡ ಇತ್ತು, ಎರಡೂ ಕೂಡ. ಸೊ ಹೀಗೆ ಕಾಣಿಸ್ತಾ ಇತ್ತು ಅವ್ರದ್ದು ಹೇರ್. ನೆಕ್ಸ್ಟ್ ಬಂದು ಅವರು ಹೋದರು. ಅದರ ನಂತರ ನಾವು ಊಟಕ್ಕೆ ಕೂರುವಾಗ ನೋಡ್ಬೋದು ನೀವು 6 ಗಂಟೆ ಆಗಿದೆ. ಸೊ ನಾನು ಆರ್ಡ್ರ್ ಮಾಡಿದ್ದು 4 ಗಂಟೆಗೆ. ಒಂದು ಬೆಳಿಗ್ಗೆ ಪಾಪ ಬ್ರೇಕ್ಫಾಸ್ಟ್ ಮಾಡಿ ಬಂದದ್ದಷ್ಟೇ ಅವರು, ಊಟ ಈಗ ಮಾಡ್ತಾ ಇರೋದು. ನಾನು ಬಂದದ್ದು ಮಧ್ಯಾಹ್ನ. ಆ್ಯಕ್ಚುಲಿ ಮಧ್ಯಾಹ್ನದಿಂದನೇ ರಶ್ ಇತ್ತು, ಬೆಳಿಗ್ಗೆ ಅಷ್ಟಿರಲಿಲ್ಲ. ಸೊ ಸ್ಟಾರ್ಟ್ ಆದದ್ದೇ ಮಧ್ಯಾಹ್ನವೇ ಜನ. ಅದರ ನಂತರ ನಾವು ಮನೆಗೆ ಹೋದ್ವಿ. ಇದು ನೆಕ್ಸ್ಟ್ ಡೇ ವಿಡಿಯೋ. ನಮಗೆ ಮಡಂತ್ಯಾರಲ್ಲಿ ಮಳೆ ಬಂದಿದೆ, ಒಂದು ದೊಡ್ಡದು ಮಳೆ. ಯಾರಿಗೆಲ್ಲ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನಮಗೆ ಮಡಂತ್ಯಾರ ಕೊಲ್ಪೆದ ಬಯಲಿಗೆ ಮಳೆ ಬಂದಿದೆ, ಒಳ್ಳೆ ಮಳೆ ಬಂದಿದೆ ಮಾತ್ರ. ಬಟ್ ನೀರು ಇಳಿದು ಬಂದಿಲ್ಲ ನಮಗೆ ಅಂಗಳಕ್ಕೆ, ಬಿಕಾಸ್ ಅಷ್ಟು ಬಿಸಿಯಲ್ಲಿ ಭೂಮಿ ಕೂಡ ಬಿಸಿಯಾಗಿ ಹೋಗಿತ್ತು ಏನೋ ಪಾಪ, ನೀರಷ್ಟು ಒಳಗೆ ಹೋಗಿದೆ. ಸೊ ಇವತ್ತು ವಾಕಿಂಗಿಗೆ ಫಸ್ಟ್ ಡೇ, ವೆಟ್ ಇರುವ ಭೂಮಿಗೆ. ಯಾಕಂದರೆ ನಾನು ವಾಕಿಂಗ್ ಸ್ಟಾರ್ಟ್ ಮಾಡಿದ್ದು ಜಾನಲ್ಲಿ, ನಿಮಗೆ ಗೊತ್ತಿರುವ ಹಾಗೆ. ಸೊ ನೆಕ್ಸ್ಟ್ ವಾಕಿಂಗ್ ಮುಗಿಸಿ ಮನೆಗೆ ಬಂದೆ. ನಮ್ಮದೊಂದು ಚಿಕ್ಕದೊಂದು ಗೆಟ್ ಟುಗೆದರ್ ಪ್ರೋಗ್ರಾಮ್ ಥರ ಉಂಟು, ಅದರ ವಿಡಿಯೋ ನಾನು ನೆಕ್ಸ್ಟ್ ಹಾಕ್ತೀನಿ. ಸೊ ಅದಕ್ಕೋಸ್ಕರ ನಾನು ಪಾನಿಪುರಿಯನ್ನು ಫ್ರೈ ಮಾಡಿಕೊಳ್ತಾ ಇದ್ದೀನಿ. ನಾನು ಪಾನಿಪುರಿ ಐಟಮ್ಸನ್ನೆಲ್ಲ ಮನೆಯಲ್ಲೇ ಮಾಡೋದು. ಪುರಿ ಮಾತ್ರ ಹೊರಗಿಂದಲೇ ತರ್ತೀನಿ. ಬಟ್ ಈ ಗ್ರೀನ್ ಪಾನಿ ಮತ್ತು ನಮ್ಮ ಸ್ವೀಟ್ ಚಟ್ನಿ ಅದನ್ನೆಲ್ಲ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ಬಟ್ ನಾಳೆ ಮಾಡಲಿಕ್ಕೆ ಹೋಗಿದರೆ ಕಷ್ಟ ಆಗ್ತದೆ, ಅಂದರೆ ಒಂದೇ ದಿನ ಇಡೀ ಕೆಲಸ ಆಗ್ತದೆ ಅಂತ ಹೇಳಿ ನಾನು ಅದನ್ನು ಮೊದಲೇ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಸಿ ನೋಡ್ಕೊಳ್ಬೇಕಲ್ಲ. ಮತ್ತು ನಮಗೆ ಪಾಸ್ತಾ ಕೂಡ ಮಾಡಲಿಕ್ಕೆ ಉಂಟು. ಸೊ ಪಾಸ್ತಾದು ಪೇಸ್ಟ್ ಕೂಡ ಮಾಡಿಕೊಂಡೆ. ಅದನ್ನೆಲ್ಲ ರೆಡಿ ಇಟ್ಕೊಂಡ್ರೆ ಜಸ್ಟ್ ಪ್ರಿಪೇರ್ ಮಾಡೋದಷ್ಟೇ. ಸ್ವಲ್ಪ ಜನರಿಗೆ ಅದು ಇಷ್ಟ ಇಲ್ಲ ಅಂತೆ, ಅಂದರೆ ಮೊದಲನೇ ದಿನ ಮಾಡ್ಕೊಂಡಿಟ್ಟದ್ದು ಎಲ್ಲ. ಬಟ್ ನನಗೆ ಅನಿಸುತ್ತೆ ನಮಗೆ ಈಸಿ ಆಗೋ ಹಾಗೆ ಮಾಡ್ಕೊಳ್ಳೋದು ಒಳ್ಳೆಯದು. ಬಿಕಾಸ್ ಫಂಕ್ಷನ್ ಡೇ ನಾವು ಸ್ವಲ್ಪ ಫ್ರೀ ಕೂತ್ಕೊಳ್ಳೋದೇ ಒಳ್ಳೆಯದಂತ ಅನಿಸುತ್ತೆ. ಜನ ಬಂದಿರ್ತಾರೆ ಅಥವಾ ಯಾರಾದರೂ ಬಂದಿರ್ತಾರೆ,
ಆಗ ನಾವು ಕಿಚನಲ್ಲಿ ಬಿದ್ಕೊಂಡಿರೋದು, ಅಡಿಗೆ ಮಾಡ್ತಾ ಮಾಡ್ತಾ ಮತ್ತೆ ರೆಸ್ಟ್ ಇರಲ್ಲ. ಸೊ ಅದಕ್ಕಿಂತ ಈ ಥರ ಯಾವುದಾದ್ರೂ ಮೊದಲನೇ ದಿನ ಮಾಡ್ಕೊಳ್ಳುವಂಥ ಐಟಮ್ಸನ್ನು ಮೊದಲನೇ ದಿನವೇ ಮಾಡ್ಕೊಂಡು ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ನಮಗೆ ಜಸ್ಟ್ ಈಸಿ ಐಟಮ್ಸ್ ಏನುಂಟು ಅದು ಮಾಡಿಕೊಂಡ್ರೆ ಆಗ್ಬೋದಲ್ಲ. ಪಾನಿಪುರಿ ಅದು ಇದು ಎಲ್ಲ ನಾನು ತುಂಬ ಮಾಡ್ತಿದ್ದೆ ಮೊದಲು, ಅಂದರೆ ಡಿಫ್ರೆಂಟ್ ಟೈಪ್ ಆಫ್ ಐಟಮ್ಸ್ಗಳನ್ನೆಲ್ಲ. ಈಗ ನಾನು ತುಂಬ ಕಡಿಮೆ ಆಗಿ ಹೋಗಿದೆ, ಇದೆಲ್ಲ ಬೇಡ ಅಂತ ಅನಿಸುತ್ತೆ ಈಗ ನಂದು ಪುರಿ ಫ್ರೈ ಮಾಡಿ ಆಗಿದೆ. ನಾನು ನಿಮಗೆ ತೋರಿಸ್ತೀನಿ ಏನೆಲ್ಲ ಮಾಡಿ ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ. ಇದೊಂದು ಉಪದ್ರ ಮಾಡ್ತಾ ಇತ್ತು ನನಗೆ, ನಾನು ತೆಗೆದು ಮತ್ತೆ ಫ್ರೈ ಮಾಡಲಿಕ್ಕೆ ಇತ್ತು. ಈವ್ನಿಂಗ್ ಸ್ವಲ್ಪ ಪುರಿ ತಂದು ಅದು ಸಾಕಾಗಲ್ಲ ಅಂತ ಹೇಳಿ ಅದು ನೋಡಿದರೆ ಅದು ಬೀಳ್ತಾನೆ ಇತ್ತು. ಸೊ ಮತ್ತೆ ಹೋಗಿ ವಾಶಿಗೆ ಹಾಕಿದೆ. ನೆಕ್ಸ್ಟ್ ಈ ಥರ ತುಂಬಿಸಿ ಇಟ್ಟಿದ್ದೀನಿ, ಎಲ್ಲ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಛಾನಿಸಿ. ಸೊ ಬಾಟಲಿಂದ ಜಸ್ಟ್ ತೆಗೆದುಕೊಂಡ್ರೆ ಆಯಿತು ಅಂತ ಹೇಳಿ ಒಂದೊಂದು ಸ್ವಲ್ಪ ವರ್ಡ್ಸ್ ಐ ಫೀಲ್ ನನಗೆ ಹಿಂದಿ ವರ್ಡ್ಸ್ ಯೂಸ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋದಲ್ಲಿ. ನಾನು ಜಸ್ಟ್ ಈಗ ಚೆಕ್ ಮಾಡುವಾಗ ನನಗೆ ಫೀಲ್ ಆಯಿತು ಲೈಕ್ ಪಾನಿ ನೀರು ಮತ್ತೊಂದು ಛಾನಿಸಿ ಅಂತ ಹೇಳಿದರೆ ಗೊತ್ತಿಲ್ಲ ನನಗೆ, ಸ್ಟ್ರೈನ್ ಮಾಡೋದನ್ನು ಏನು ಹೇಳ್ತಾರೆ ಕನ್ನಡದಲ್ಲಿ. ಸೊ ಅದನ್ನೆಲ್ಲ ಮಾಡಿ ಮಿಕ್ಸಿಯಲ್ಲಿ ಎಲ್ಲ ಗ್ರೈಂಡ್ ಮಾಡಿ ಇದು ಪೇಸ್ಟ್. ನಾನು ಪಾಸ್ತಾಕ್ಕೆ ಕೂಡ ಹೊರಗಿಂದ ಪೇಸ್ಟ್ ತರೋದಿಲ್ಲ, ಇದನ್ನು ನಾನೇ ಮಾಡಿದ್ದು. ಇದು ಟೊಮೆಟೊ ಎಲ್ಲ ಹಾಕಿ ಪ್ಯೂರಿ ಥರ ಮಾಡ್ಕೊಳ್ಬೇಕು. ಮಿಕ್ಸ್ ಹರ್ಬ್ಸ್ ಅಂತ ಆನ್ಲೈನಲ್ಲಿ ಸಿಗುತ್ತೆ, ಅದೊಂದು ಯಾವತ್ತೂ ಕೂಡ ಇಟ್ಕೊಳ್ಬೇಕು. ಚಿಲ್ಲಿ ಫ್ಲೇಕ್ಸ್ ಕೂಡ ನಾನು ತರಲ್ಲ, ಅದು ಕೂಡ ಮನೆಯಲ್ಲಿ ಮಾಡ್ಕೊಳ್ತೀನಿ. ಸೊ ಈ ಥರ ಇದನ್ನು ರೆಡಿ ಇಟ್ಕೊಂಡಿದ್ದೀನಿ ನಾಳೆಗೋಸ್ಕರ. ಪೂರಿ ಇಷ್ಟುಂಟು, ಬಟ್ ಅದು ಸಾಕಾಗಲ್ಲ ನಮಗೆ. ಸೊ ಇನ್ನೂ ಸ್ವಲ್ಪ ಈವ್ನಿಂಗಲ್ಲಿ ತಂದು ಫ್ರೈ ಮಾಡೋದು. ನೆಕ್ಸ್ಟ್ ನನಗೆ ಇವತ್ತು ಮನೆ ಕ್ಲೀನಿಂಗ್ಗೆ ಇದು ಲೇಡಿ ಬಂದಿದ್ದಾರೆ, ಅವ್ರದ್ದು ಬ್ರೇಕ್ಫಾಸ್ಟ್ ಟೈಮ್ ಕೂಡ ಆಗಿದೆ. ನನಗೆ ಕೆಲಸಕ್ಕೆ ಕೂಡ ಹೋಗಬೇಕು. ಸೊ ಫಸ್ಟ್ ಬೇಗ ಬೇಗ ಅವರಿಗೋಸ್ಕರ ಒಂದು ಚಪಾತಿ ಕೂಡ ಮಾಡಿಕೊಟ್ಟು ಬಿಡೋಣ ಅಂತ ಅಂದ್ಕೊಂಡೆ. ಅತ್ತೆ ಬ್ಯುಸಿ ಕೂಡ ಇದ್ದರು, ಮತ್ತು ನಾನು ಏನಾದರೂ ಮಾಡ್ತಾ ಇರುವಾಗ ಕಿಚನಲ್ಲಿ ಬರಲ್ಲ, ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಮನೆಯಲ್ಲಿ ಯಾರೂ ಕೂಡ ಬರಲ್ಲ. ನನಗೆ ಅದು 4 ಗ್ಯಾಸ್ ಕೂಡ DJ ಓಡಿಸಿದಾಗೆ ಓಡ್ತಾನೇ ಇರಬೇಕು. ಸೊ ಫಾಸ್ಟ್ ಆಗೋದ್ರಿಂದ ನನಗೆ ಯಾರಾದರೂ ನಾಟ್ಲಿಕ್ಕೇ ಇಲ್ಲ ನನಗೆ ಈ ಸೈಡ್ ಆ ಸೈಡ್. ಸೊ ಅವರಿಗೋಸ್ಕರ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಅವರಿಗೆ ಚಪಾತಿ ಮಾಡಿದ್ದು. ಅವರು ಬಂದರೆ ಒಂದು ಪ್ರಾಬ್ಲಮ್ ಏನಂತ ಹೇಳಿದರೆ, ಅವರು ನಾನ್ ವೆಜ್ ತಿನ್ನಲ್ಲ. ಅವರು ಎಗ್ ಒಂದು ತಿಂತಾರೆ, ಬಾಕಿ ಏನು ಕೂಡ ತಿನ್ನಲ್ಲ. ಸೊ ಅವರಿಗೆ ಬೇರೆದೇನಾದರೂ ಹಾಗೆಯೇ ಇರಲೇಬೇಕಾಗ್ತದೆ. ನಾರ್ಮಲಿ ನನಗೆ ಮನೆ ಕ್ಲೀನಿಂಗಿಗೆ ಎಷ್ಟು ಲೇಡೀಸ್ಗಳು ಬಂದಿದ್ದಾರೆ ಈವರೆಗೂ ಕೂಡ ನಮ್ಮ ಮನೆಗೆ, ಎಲ್ಲರೂ ಕೂಡ ವೆಜ್ಜೇ ಸಿಗ್ತಾರೆ, ಯಾಕೆ ಗೊತ್ತಿಲ್ಲ. ನಾವು ಪ್ಯೂರ್ ನಾನ್ ವೆಜ್ನವರು. ಅವರು ಬಂದ ದಿನ ನಮ್ಮ ಮನೆಯಲ್ಲಿ ವೆಜ್ ಆಗಲೇಬೇಕು. ಈ ಮೊದಲು ಕೂಡ ಇಬ್ಬರಿದ್ದರು, ಅವರು ಕೂಡ ವೆಜ್ಜೇ ಇದ್ದರು, ಯಾಕೆ ಗೊತ್ತಿಲ್ಲ. ಇವರು ಕೂಡ ವೆಜ್ಜೇ. ನನಗೆ ಯಾಕೆ ವೆಜ್ಗಳೇ ಸಿಗ್ತಾರೆ ಅಂತ ಗೊತ್ತಿಲ್ಲ. ಅಂದರೆ ಮನೆ ಕ್ಲೀನಿಂಗಿಗೆ ಮಾತ್ರ, ಬಾಕಿ ಹಾಗೆ ಹೊರಗಿದ್ದು ಕೆಲಸದವರಿಗೆಲ್ಲ ನನಗೆ ನಾನ್ ವೆಜ್ ತಿನ್ನುವವರು ಸಿಗ್ತಾರೆ. ಹಾಗೆ ಹಸ್ಬೆಂಡ್ ಪಾಪ ಹೊರಗಡೆ ಅಡಿಕೆ ಕೂಡ ಸುಲಿತಾ ಇದ್ದಾರೆ. ಅವರಿಗೆ ತುಂಬ ಬಾಯಾರಿಕೆ ಆಗ್ತಾ ಉಂಟಂತೆ, ಅವರಿಗೆ ಚಹಾ ಬೇಡ ಅಂತೆ. ಸೊ ಅವ್ರು ಹೇಳಿದರು ಟ್ಯಾಂಗ್ ಮಾಡಿ ಕೊಡಲಿಕ್ಕೆ, ಅವರಿಗೆ ಕೂಡ ಟ್ಯಾಂಗ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ನಾನು ಚಪಾತಿ ಈ ಥರ ಫ್ರೈ ಮಾಡೋದು, ನನಗೆ ಅದು ಗ್ಯಾಸ್ ತವೆ ಮೇಲೇ ಮಾಡ್ತಾ ಇದ್ದರೆ ನನಗೆ ಅದು ಇಷ್ಟ ಆಗಲ್ಲ. ಬಿಕಾಸ್ ಅದು ಇನ್ನು ಸ್ವಲ್ಪ ಹೊತ್ತಿನ ನಂತರ ಅದು ಗಟ್ಟಿಯಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಾನು ಆ ಥರ ಗ್ಯಾಸ್ ಬರ್ನರಲ್ಲಿ ಇಟ್ಟು ಫ್ರೈ ಮಾಡೋದು. ಅವರು ಅಡಿಕೆ ಸಲಿಲಿಕ್ಕೆ ಹೋಗಿ ತುಂಬ ಅಂದರೆ ತುಂಬ ಗಾಯ ಮಾಡ್ಕೊಂಡಿದ್ದಾರೆ ಕೈಗೆ. ಬಿಕಾಸ್ ಅವರಿಗೆ ಅಭ್ಯಾಸ ಇಲ್ಲ ಅಲ್ಲ, ಅವರು ಮೊದಲು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದವರು, ಈಗ ಅಡಿಕೆ ಸಲಿತಾ ಇದ್ದಾರೆ ಅಂತ ಹೇಳಿದರೆ ಪ್ರಾಕ್ಟೀಸ್ ಇಲ್ಲದೆ ತುಂಬ ಸಲ ಕೈ ಕಟ್ ಮಾಡ್ಕೊಂಡಿದ್ದಾರೆ. ನಿನ್ನೆನೇ ಒಂದು ಸಲ ಸರಿ ಕಟ್ ಮಾಡ್ಕೊಂಡಿದ್ದಾರೆ. ಈಗ ಅದಕ್ಕೋಸ್ಕರ ಸೊಲಿತಾನೂ ಇಲ್ಲ ನಾನು ವಾಯ್ಸ್ ಓವರ್ ಕೊಡುವ ದಿನಕ್ಕೆ. ಬಿಕಾಸ್ ಅವರಿಗೆ ಅಭ್ಯಾಸ ಇಲ್ಲದೆ ಕೈ ತಾಗ್ತಾನೆ ಉಂಟು. ಸೊ ಅದರಿಂದ ಮತ್ತೆ ನಮ್ಮ ಅಮ್ಮ ಯೂಟ್ಯೂಬಲ್ಲಿ ನೋಡಿದ್ರಂತೆ ಇದು ಅಡಿಕೆ ಸೊಲಿಯೋದೇನೋ ಮಷಿನ್ ಸಿಗತ್ತೆ ಅಂತ ಹೇಳಿ. ಅವ್ರು ಮತ್ತೆ ಹೇಳ್ತಾ ಇದ್ರು ಅವ್ರ ಹತ್ರ ಆಗಲ್ಲ, ನೀನೊಂದು ಅದೊಂದು ತರಿಸಿ ಅಂತ ಹೇಳಿ. ಸೊ ನಮ್ಮ ಅಮ್ಮನಿಗೆ ಭಾರಿ ಟೆನ್ಷನ್, ಅವರಿಗೆ ಅಂದರೆ ಅಭ್ಯಾಸ ಇಲ್ಲ ಅಲ್ಲ, ಸುಮ್ಮನೆ ಯಾಕೆ ಕೈ ಕಟ್ ಮಾಡ್ಕೊಳ್ತಾ ಇರೋದು. ಯಾವಾಗ ಕಾಲ್ ಮಾಡಿದ್ರು ನಾನು ಹೇಳೋದು ಇವತ್ತು ಕೂಡ ಕಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಅದರ ನಂತರ ನಾವು ಕೂಡ ಸರ್ಚ್ ಮಾಡಿದ್ವಿ, ಏನೋ ಈಸಿ ಅಂತ ಇತ್ತು ಅಡಿಕೆ ಸೊಲಿಲಿಕ್ಕೆ. ಸೊ ಅದರ ನಂತರ ಹಸ್ಬೆಂಡ್ ನೋಡಿ ಈಗ ಆರ್ಡ್ರ್ ಮಾಡಿದ್ದಾರೆ. ಅವ್ರು ಪೇಮೆಂಟ್ ಹಾಕಲಿಕ್ಕೆ ಹೇಳಿದರು. ಪೇಮೆಂಟ್ ಹಾಕಿದ ನಂತರ ಐ ಥಿಂಕ್ ಅವರು ಹೋಮ್ ಡೆಲಿವರಿ ಕೊಡ್ತಾರೆ. ಸೊ ಬಂದಾಗ ನಾನು ತೋರಿಸ್ತೀನಿ ನಿಮಗೆ ಅದು ಹೇಗಿರುತ್ತೆ ಅಂತ ಹೇಳಿ. ಕೈ ಕಟ್ಟಾಗಲ್ಲ ಅಂತೆ ಅದರಲ್ಲಿ.
ಅದರ ನಂತರ ನನಗೆ ಇದೊಂದು ಬಟಾಣಿ ಒಂದು ಬಿಸಿ ಮಾಡಲಿಕ್ಕೆ ಇತ್ತು, ಅಂದರೆ ಕಾಯಿಸಲಿಕ್ಕೆ ಪಾನಿಪುರಿಗೆ. ನೆಕ್ಸ್ಟು ಮಾಡಿಕೊಂಡು ನಾನು ಪಾರ್ಲರಿಗೆ ತೊಗೊಂಡು ಬಂದೆ. ಸಲೂನಲ್ಲಿ ಇವರು ಸ್ವಲ್ಪ ತಿನ್ನಲಿ ಅಂತ ಹೇಳಿ. ಅವರಿಗೂ ಕೂಡ ನಾಡಿದ್ದು ಕೊಡಲಿಕ್ಕೆ ಉಂಟು, ಏನು ಪ್ರೋಗ್ರಾಮ್ ಅಂತ ಮತ್ತೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬಟ್ ತುಂಬಾ ಮಾಡಿದ್ದೆ ನಾನು ಮಾಡಿದ ನಂತರ ಸ್ವಲ್ಪ ಜಾಸ್ತಿ ಮಾಡೋದು, ಹೊಟ್ಟೆ ತುಂಬಿ ತಿನ್ನಬೇಕು ಮತ್ತು ಅದನ್ನು ಇಷ್ಟು ಬೇಗ ತಿನ್ನಬಾರ್ದು, ಅಷ್ಟು ಮಾಡಿಬಿಡ್ತೀನಿ. ಸೊ ಅವ್ರಿಗೆ ಅದೊಂದು ಕೊಟ್ಟು ಈವ್ನಿಂಗ್ ನಾನು ಮನೆಗೆ ಬಂದ ನಂತರ ಇದು ವಿಡಿಯೋ ಮಾಡಿದ್ದು. ಇವನಿಲ್ಲಿ ಆಟ ಆಡ್ತಾ ಇದ್ದಾನೆ. ಇದು ಸ್ವಿಂಗ್ ಅವನ ಫಸ್ಟ್ ಬರ್ಡೇಗೆ ನಾನು ಗಿಫ್ಟ್ ಕೊಟ್ಟಿದ್ದು. ನಾನು ಕೊಡುವಾಗಲೇ ಸ್ವಲ್ಪ ದೊಡ್ಡ ಕೊಟ್ಟಿದ್ದೆ, ವೇಟ್ ಸ್ವಲ್ಪ ಜಾಸ್ತಿ ತೊಗೊಳ್ಳೋದನ್ನೇ. ಅವರು ನಮ್ಮ ಮನೆಯಲ್ಲಿ ಈ ಥರ ಹುಕ್ ಮಾಡಿದ್ದಾರೆ. ಹಸ್ಬೆಂಡ್ ಮತ್ತು ಅವರ ಮಂಗಳೂರಲ್ಲಿರುವ ಅಣ್ಣ ಇಬ್ಬರು ಸೇರಿ ಇದನ್ನು ಹುಕ್ ಮಾಡಿದ್ರು. ಅದನ್ನು ನಾವು ಬೇಕಾದಾಗ ಮಾತ್ರ ತೆಗಿತೀವಿ, ಅಂದರೆ ಅವನು ಯಾವಾಗಾದರೂ ಕೇಳ್ತಾನೆ ನನಗೆ ಹಾಕಿ ಕೊಡು ಅಂತ ಹೇಳಿ. ಅವನು ಆಗ ಹಾಕಿ ಕೊಡಿ ಅಂತ ಹೇಳಿದಾಗ ನಾನು ಹಾಕೋದು. ಅಷ್ಟು ಅವನಿಗೆ ಸ್ಪೀಡೆಲ್ಲ ಸ್ವಿಂಗ್ ಇಷ್ಟ ಇಲ್ಲ, ಸ್ವಲ್ಪ ಅವನು ಸ್ಲೈಡ್ ಮಾತ್ರ ಇಷ್ಟಪಡ್ತಾನೆ, ಸ್ವಿಂಗ್ ಎಲ್ಲ ಇಷ್ಟಪಡಲ್ಲ. ಸೊ ಗೈಸ್, ನೀವು ನೋಡಿದ್ರಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.